ಹ್ಯಾಪಿ ಮಾರ್ನಿಂಗ್ ಎವ್ರಿವನ್. ನಾನು ವಿಭಾ. ನಾನು ಒಬ್ಬಳು ಸಾಫ್ಟ್ವೇರ್ ಇಂಜಿನಿಯರ್. ಐ ಆಮ್ ಅ ಪ್ರೌಡ್ ಮದರ್ ಟು 2 daughters. ಸೊ ನಾನು 2 ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ನನ್ನ ಎನಫ್ ಟೈಮ್ ಕೊಡಬೇಕು ಅಂತ ನಾನು ಮುಂಚೆ ಡಿಸೈಡ್ ಮಾಡ್ಕೊಂಡಿದ್ದೆ. ಯಾಕಂದರೆ ದಿಸ್ ಇಸ್ ವೆರಿ ಕ್ರೂಷಿಯಲ್ ಸ್ಟೇಜ್. ಆಮೇಲೆ ಎವ್ರಿ ಮೊಮೆಂಟ್ ಆ್ಯಂಡ್ ಎವ್ರಿ milestone of my baby, I did not want to miss it. So for that I was ready to go for loss of pay. Leaves, maternity leave na extend ಮಾಡ್ಕೊಂಡು loss of pay ಇದ್ರೂ I was able to manage my expenditures, monthly expenditures. ಇದ್ಯಾಕೆ ಎಕ್ಸ್ಪೆಂಡಿಚರ್ಸ್ ಆರಾಮಾಗಿ ನಾನು ಮ್ಯಾನೇಜ್ ಮಾಡೋಕ್ಕಾಯ್ತಂದರೆ ದಿಸ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ಮೈ ಫೈನಾನ್ಷಿಯಲ್ ಡಿಸಿಷನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಅರ್ಲಿಯರ್. ನಂದು ಇನ್ಸ್ಪೈರ್ ಇಂಡಿಯಾ ಜರ್ನಿ ಸ್ಟಾರ್ಟ್ ಆಗಿದ್ದು 2016 ನಾವು ಒಂದು ಶರಣ್ ಸರ್ ಅವರ ವರ್ಕ್ಶಾಪ್ ಅಟೆಂಡ್ ಮಾಡಿದ್ವಿ. ಪ್ರೀ ಮೈಂಡ್ಸೆಟ್ ಬಗ್ಗೆ ನಾನು ಮಾತಾಡೋದಾದರೆ, ಬಿಫೋರ್ ಅಟೆಂಡಿಂಗ್ ದ ವರ್ಕ್ಶಾಪ್ ಫೈನಾನ್ಷಿಯಲ್ ಎಜುಕೇಷನ್ ಅಂದರೆ ಏನು ಅಥವಾ ಅದ್ರದ್ದು ಪ್ರಾಮುಖ್ಯತೆ ಏನು ಅನ್ನೋದು ಖಂಡಿತ ನನಗೆ ಅಷ್ಟು ತಿಳಿದಿರಲಿಲ್ಲ. ಆಮೇಲೆ ಅದ್ರ ಬಗ್ಗೆ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಸಹ ಕೊಟ್ಟಿರಲಿಲ್ಲ. ಓನ್ಲಿ ಆಫ್ಟರ್ ಅಟೆಂಡಿಂಗ್ ದ್ಯಾಟ್ ಐ ಗಾಟ್ ಟು ನೋ ಮೇಕಿಂಗ್ ಫೈನಾನ್ಷಿಯಲ್ ಡಿಸಿಷನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಅನ್ನೋದು. ಫಸ್ಟ್ ಅವರು ಸ್ಟಾರ್ಟ್ ಮಾಡಿದ್ದು ವರ್ಕ್ಶಾಪ್ನ ಐ ಲವ್ ಮನಿ ಅಂತ ಹೇಳ್ಸೋದ್ರಿಂದ. ಸೊ ನನಗೆ ತುಂಬ ಆಶ್ಚರ್ಯ ಆಯಿತು. ಐ ಲವ್ ಮನಿ ಅಂತ ಹೇಳಬೇಕಾ, ಮನಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕಾ, ಅದನ್ನು ಪ್ರೀತಿ ಮಾಡಬೇಕಾ ಅನ್ನೋದು. ಸೊ ಅದು ವರ್ಕ್ಶಾಪ್ ಎಂಡಲ್ಲಿ ನನಗೆ ಮಂದಟ್ಟಾಯ್ತದು. ನಾವು ಯಾವುದನ್ನು ಜಾಸ್ತಿ ಪ್ರೀತಿಸ್ತೀವೋ ಅದನ್ನು ತುಂಬ ಕೇರ್ಫುಲಿ ನೋಡ್ಕೋತೀವಿ ಅನ್ನೋದು. ಕೇರ್ಫುಲಿ ನೋಡ್ಕೊಂಡಾಗ ಮಾತ್ರ ಮನಿ ನಮ್ಮ ಜೊತೆನೂ ಉಳಿಯುತ್ತೆ, ಅದನ್ನು ಬೆಳೆಸ್ಬೋದು, ನಾವು ಅದ್ರ ಜೊತೆ ಬೆಳಿಬೋದು ಅನ್ನೋದು. ಸೊ ಐ ಲವ್ ಮನಿ ಅನ್ನೋದ್ರದ್ದು ಇಂಪಾರ್ಟೆನ್ಸ್ ಅದೇನೆ ಅಂತ ನಂಗೆ ಅನ್ನಿಸ್ತು. ತುಂಬ ಕ್ಲಿಯರಾಗಿ ಹೇಗೆ ನಮ್ಮದು ಗೋಲ್ಸ್ಗೆ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು, ಎಷ್ಟು ಪರ್ಸೆಂಟೇಜ್ ಯಾವ ಗೋಲ್ಗೆ ಹಾಕಬೇಕು ಅನ್ನೋದೆಲ್ಲ ನಾವು ಕಲಿತಾ ಬಂದ್ವಿ. ಟಾರ್ಗೆಟ್ಸ್ ಅಚೀವ್ ಮಾಡ್ತಾ ಇದ್ದಾಗ, ನಮ್ಮದು ಗೋಲ್ಸ್ ಎಲ್ಲ ಕ್ಲಿಯರ್ ಆಗಿದ್ದಾಗ, ನಮ್ಮ ಸ್ಯಾಲರಿ ಅಥವಾ ನಮ್ಮ ಅರ್ನಿಂಗ್ಸ್ ಏನಿದೆ ಅದು ಕರೆಕ್ಟಾಗಿ ಸ್ಪ್ಲಿಟ್ ಆಗಿದ್ದಾಗ ನಮ್ಮ ಎಕ್ಸ್ಪೆಂಡಿಚರ್ ಸಹ ನಾವು ಆರಾಮಾಗಿ ಮಾಡ್ಬೋದು. ಸೊ ಇದೇ ನನಗೆ ಅನ್ನಿಸ್ತು. ಇದರಿಂದ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ನ ಅದನ್ನು ಈಸಿಯಾಗಿ ಅಚೀವ್ ಮಾಡ್ಬೋದು. ನೀವು ಯಾವುದೇ ರೀತಿ ನೀವು ಅದನ್ನು ಸ್ನಬ್ ಮಾಡೋಷ್ಟಿಲ್ಲ. ಇದೇ ರೀತಿ ನಾವು ರಿಟೈರ್ಮೆಂಟ್ ಕೂಡ ಮಾಡ್ಬೋದು, ರಿಟೈರ್ಮೆಂಟ್ ಗೋಲ್ ಸೆಟ್ಟಿಂಗ್ ಕೂಡ ಮಾಡ್ಬೋದು. ಈಗ ಹೇಗೆ ನಾವು ಜಸ್ಟ್ 6 months or 1 year ಲಾಸ್ ಆಫ್ ಪೇ ವಿತೌಟ್ ಮಂತ್ಲಿ ಸ್ಯಾಲರಿ ಇಫ್ ವಿ ಆರ್ ಏಬಲ್ ಟು ಮ್ಯಾನೇಜ್, ಸೊ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡಿಕೊಂಡು ನಮ್ಮ ರಿಟೈರ್ಮೆಂಟ್ ಕೂಡ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ತುಂಬ ಆಸೆ ಇತ್ತು, ನಾವು ಕಾರ್ ತೊಗೋಬೇಕು, ಆಮೇಲೆ ಬೇರೆ ಬೇರೆ ಅಸೆಟ್ಸ್ ಮಾಡ್ಕೋಬೇಕು ಅನ್ನೋದು. ನನ್ನ ಹಸ್ಬೆಂಡ್ಗೆ ಇದರಲ್ಲಿ ನನ್ನ ಬೆಸ್ಟ್ ನಾನು ಕೊಡೋಕ್ಕಾಗಿದೆ ಬಿಕಾಸ್ ಆಫ್ ದೀಸ್ ಇನ್ವೆಸ್ಟ್ಮೆಂಟ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ರೈಟ್ ಪ್ಲ್ಯಾನಿಂಗ್ ಆ್ಯಂಡ್ ರೈಟ್ ಸ್ಪ್ಲಿಟ್ಟಿಂಗ್ ಫಾರ್ ಗೋಲ್ಸ್ ಮಾಡಿರೋದ್ರಿಂದ ಕಾಂಟ್ರಿಬ್ಯೂಷನ್ ನಾನು ಇದಕ್ಕೆ ಮಾಡೋಕ್ಕಾಯಿತು. ಸೊ ಇದರಲ್ಲಿ ಈಗ ನಾವು ಹೇಗೆ ರೈಟ್ ಟು ಈಕ್ವಾಲಿಟಿ, ವುಮೆನ್ಗೆ ಈಕ್ವಲ್ ಆಪರ್ಚುನಿಟೀಸ್ ಕೊಡಬೇಕು, ಈಕ್ವಲ್ ಸ್ಟೇಜ್ ಕೊಡಬೇಕು, ಪ್ಲ್ಯಾಟ್ಫಾರ್ಮ್ ಕೊಡಬೇಕು ಅಂತ ಹೇಳ್ತೀವಿ, ನಾವು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ, ವಿ ಆರ್ ಈಕ್ವಲ್ ಅನ್ನೋದು ನಮಗೆ ಖುಷಿ ಇರುತ್ತೆ. ಮೈ ಮೆಸೇಜ್ ಟು ಆಲ್ ದ ವುಮೆನ್ ಔಟ್ ದೇರ್ ಇಸ್ just earning doesn't make you financially independent. If you are able to take right financial decisions and make right investments, and if you are able to create wealth properly, then definitely that will lead to financial freedom. And throughout the life, through all your working years as well as retirement years, you will be able to lead a happy and stress-free life. ಥ್ರೂಔಟ್ ಲೈಫ್ ನೀವು ಈಕ್ವಲಿ ಕಾಂಟ್ರಿಬ್ಯೂಟ್ ಮಾಡ್ಬೋದು. ನಿಮ್ಮ ಎಲ್ಲ ಪ್ಯಾಷನ್ಸ್, ನಿಮ್ಮ ಎಲ್ಲ ಆಸೆಗಳೇನಿದೆ ಅದನ್ನೆಲ್ಲ ಈಡೇರಿಸ್ಕೋಬೋದು. ಅಂದರೆ ನಿಮ್ಮ ಎಕ್ಸ್ಪೆಂಡಿಚರ್ಸ್ ಏನಿದೆ, ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಏನಿದೆ, ಅದನ್ನೆಲ್ಲ ನೀವು ವರ್ಕಿಂಗ್ ಟೈಮಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ಅದೇ ರೀತಿ ಮ್ಯಾನೇಜ್ ಮಾಡಿಕೊಂಡು ನೀವು ರಿಟೈರ್ಮೆಂಟ್ ಸಹ ಆರಾಮಾಗಿ ಕಳಿಬೋದು. ಎಲ್ಲ ಮಹಿಳೆಯರಲ್ಲಿ ನಾನು ಇದೇ ಕೇಳ್ಕೊಳ್ಳೋದು, ನೀವು ಏನು ಅರ್ನ್ ಮಾಡ್ತಾ ಇದ್ದೀರಾ ಅದನ್ನು ಪ್ರಾಪರಾಗಿ ಇನ್ವೆಸ್ಟ್ ಮಾಡಿ, ಸೇವ್ ಮಾಡಿ. ಆಮೇಲೆ ನಿಮ್ಮ ಗೋಲ್ಸ್ ಏನಿದೆ, ನಿಮ್ಮ ಆಸೆಗಳೇನಿದೆ ಅದು ಸಹ ಈಡೇರುತ್ತೆ.
ಆಮೇಲೆ ನಾನು ಇನ್ಸ್ಪೈರ್ ಇಂಡಿಯಾಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ನಾನು ಎಲ್ಲ ಮಹಿಳೆಯರಿಗೂ ಏನು ಹೇಳೋದಂದರೆ, ಫಿನಾನ್ಷಿಯಲ್ ಫ್ರೀಡಮ್ ಇಸ್ ಬರ್ತ್ ರೈಟ್. ಅಚೀವ್ ಇಟ್. Achieve it. Mutual fund investments are subject to market risks. Read all scheme-related documents carefully.